ಕ್ರೈಸ್ತರು ಶಾಂತಿ ಪ್ರಿಯರು, ಕ್ರೈಸ್ತರು ಪ್ರಾರ್ಥನಾ ವೀರರು. ಹಿಂಸೆಗೆ ಕರುಣೆ ಇಲ್ಲ, ಹಾಗಾಗಿ ಅದಕ್ಕೆ ಕಣ್ಣಿಲ್ಲ. ಹಿಂಸೆ ಮಾಡೋದು ಧರ್ಮವಲ್ಲ. ಹಾಗಾಗಿ ದಯೆ, ಪ್ರೀತಿ, ಸಮಾಧಾನ ಇವುಗಳನ್ನೇ ಪರಿಪಾಲಿಸುವ ಕ್ರೈಸ್ತ ಸಮುದಾಯದ ಶಾಂತಿಯುತ ಮೆರವಣಿಗೆ. ಹೌದು ಪ್ರಿಯ ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಏಪ್ರಿಲ್ 22ರಂದು ನಮ್ಮ ದೇಶದ ಅತಿ ಸುಂದರ ತಾಣವಾದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಕುಕೃತ್ಯವನ್ನ ಖಂಡಿಸಿ ಬೆಳಗಾವಿ ನಗರದಲ್ಲಿ ಕ್ರೈಸ್ತ ಸಮುದಾಯ ಶಾಂತಿಯುತ ಮೆರವಣಿಗೆಯನ್ನ ನಡೆಸಿತು. ಈ ಮೆರವಣಿಗೆಯಲ್ಲಿ ಕ್ರೈಸ್ತ ಸಮುದಾಯದ ಎಲ್ಲ ಸಭಾ ಪಾಲಕರು, ಕ್ರೈಸ್ತ ನಾಯಕರು, ವಿಶ್ವಾಸಿಗಳು ಮತ್ತು ಚಿಕ್ಕ ಮಕ್ಕಳು ಸೇರಿ ಬಂದು ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚಿನಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಶ್ರದ್ಧಾಂಜಲಿ ಹಾಗೂ ಶಾಂತಿಯುತ ಮೆರವಣಿಗೆ ನಡೆಸಿದ್ರು. ಚೆನ್ನಮ್ಮ ಸರ್ಕಲ್ನಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆಂದು ತೆರಳಿ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡ ಪ್ರವಾಸಿಗರಿಗಾಗಿ ಅವರ ಭಾವಚಿತ್ರಗಳ ಮುಂದೆ ಮೇಣದ ಬತ್ತಿಯನ್ನು ಹಚ್ಚಿ ಅವರ ಆತ್ಮಕ್ಕೆ ಶಾಂತಿ ಕೋರಿ, ಅವರ ಕುಟುಂಬದ ಸದಸ್ಯರುಗಳಿಗಾಗಿ, ಅವರ ಕುಟುಂಬಕ್ಕೆ ಶಾಂತಿ ಸಮಾಧಾನಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಲಾಯಿತು. ತದನಂತರ ಎಲ್ಲರೂ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಸೇರಿ ಬಂದು ಜಿಲ್ಲಾಧಿಕಾರಿಯವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಭಯೋತ್ಪಾದಕರ ಕೃತ್ಯವನ್ನ ಖಂಡಿಸಿ ದೇಶಕ್ಕಾಗಿ, ಸರ್ಕಾರಕ್ಕಾಗಿ ತಮ್ಮ ಪ್ರಾರ್ಥನೆಯೊಂದಿಗೆ ಕ್ರೈಸ್ತ ಸಮುದಾಯ ತಮ್ಮ ಮನವಿ ಪತ್ರವನ್ನ ಸಲ್ಲಿಸಿದ್ರು. ತಮ್ಮ ಈ ಕಾರ್ಯಕ್ಕೆ ಸ್ಪಂದಿಸಿದ ಡಿಸಿ ಅವರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಕ್ರೈಸ್ತ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಎಲ್ಲ ಕ್ರೈಸ್ತ ಸಭಾಪಾಲಕರು, ಕ್ರೈಸ್ತ ನಾಯಕರು, ವಿಶ್ವಾಸಿಗಳು, ಚಿಕ್ಕ ಮಕ್ಕಳು ಉಪಸ್ಥಿತರಿದ್ದರು. ವರದಿ ಅಜಿತ್ ಜಂಗಟಿಹಾಳ್, ನ್ಯೂಸ್ 16 ಕನ್ನಡ, ಬೆಳಗಾವಿ. ಕಳೆದ ತಿಂಗಳಿನಲ್ಲಿ ಒಂದು ವಿಶೇಷವಾದಂಥ ದುರ್ಘಟನೆ ನಡೆಯಿತು. ನಮ್ಮ ಭಾರತ ದೇಶದಿಂದ ಕಾಶ್ಮೀರ ಪ್ರದೇಶವನ್ನು ಸಂದರ್ಶನ ಮಾಡಿ ಒಳ್ಳೆಯ ಸ್ಥಳಗಳ ಸ್ವಲ್ಪ